ಬೆಂಗಳೂರಿನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನು ನಡೆದಿತ್ತು ಆ ಆರೋಪಿಯನ್ನ ಈಗ ಬಂಧಿಸಿದ್ದಾರೆ. 5 ತಂಡಗಳಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು. ಫೈನಲಿ ಅವನನ್ನ ಪತ್ತೆ ಹಚ್ಚುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಪೊಲೀಸರು. ಬೆಂಗಳೂರಿನ ಆಡುಗೋಡಿಯಲ್ಲಿ ಈ ಆರೋಪಿ ಬೈಕರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಮೂಲದವನಂತೆ ಇವನು ಕೊರಿಯೋಗ್ರಾಫರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದಾನೆ. ಬೈಕ್ ನಂಬರ್ ಅನ್ನು ಆಧರಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸುತ್ತಮುತ್ತಲಿರುವಂತಹ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನು ಹುಡುಕಿದ್ದಾರೆ. ಅದರಲ್ಲಿ ಬೈಕ್ ಅನ್ನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದೆಲ್ಲ ಗೊತ್ತಾಗಿದೆ. ಆಮೇಲೆ ಬೆನ್ ಹತ್ತಿದ್ದಾರೆ ಗೊತ್ತಾಗಿದೆ. ಆಡುಗೋಡಿಯ ಚಂದ್ರಪ್ಪ ನಗರದ ಮನೆಯಲ್ಲಿ ಆರೋಪ ಇದ್ದಿದ್ದು ಗೊತ್ತಾಗಿದೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಪಡ್ಕೊಂಡಿದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಕೃತ್ಯವನ್ನ ಎಸಗಿದ ನಂತರ ಈ ರೀತಿಯಾಗಿ ಬೈಕ್ ಅನ್ನ ತಳ್ಳಿಕೊಂಡು ಹೋಗ್ತಾ ಇದ್ದಿದ್ದು ಗೊತ್ತಾಯಿತು. ಅದಾದ ನಂತರ ಪೊಲೀಸರು ಬೆನ್ ಹತ್ತಿದ್ರು. ಈ ಬೈಕ್ ಎಲ್ಲಿ ಹೋಗಿದೆ, ಯಾವ ಕಡೆಗೆ ಹೋಗಿದೆ, ಯಾವ ಕಡೆಗೆ ಮೂವ್ ಆಗಿದೆ, ಎಲ್ಲಿ ಉಳ್ಕೊಳ್ಳೋದು, ಯಾರು ಇವನು ಎಲ್ಲ ಪತ್ತೆ ಹಚ್ಚಿದಾಗ ಗೊತ್ತಾಗಿದೆ. ಇವನು ಚಂದ್ರಪ್ಪ ನಗರದ ಒಂದು ಮನೆಯಲ್ಲಿ ವಾಸವಾಗಿದ್ದಂತೆ. ಅದರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬೈಕ್ ನಂಬರ್ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ. ಬರೀ ಅರೆಸ್ಟ್ ಮಾಡೋದಲ್ಲ, ಸರಿಯಾಗಿ ಬೆಂಡೆತ್ತಬೇಕು. ಬಂದುಬಿಡ್ತಾರೆ ಬೇರೆ ರಾಜ್ಯದಿಂದ ಎಲ್ಲ ಬಂದು ಮಾಡೋ ಕೆಲಸವನ್ನು ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಇನ್ನೆಲ್ಲ ಮಾಡ್ತವೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಇಷ್ಟೊತ್ತಿಗಾಗಲೇ ಸರಿಯಾಗಿ ಒಂದಿಷ್ಟು ಬೆಂಡೆ ಎತ್ತಿರ್ತಾರೆ. ಏನಿದೆ ಈ ಆರೋಪಿಯ ಬಗ್ಗೆ ಮಾಹಿತಿ ಉಮೇಶ್? ಅರುಣ್ನ ರಾತ್ರಿಯನ್ನೇ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು. ರಾತ್ರಿ ಕೂಡ ಆ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆರೋಪಿ ಹಿನ್ನೆಲೆ ಏನು, ಈತ ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಎಸ್ಕೇಪ್ ಆದ ಮತ್ತು ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಆ ತನಿಖೆ ಮಾಡ್ತಾ ಇರುವಂಥದ್ದು. ಈಗಷ್ಟೇ ಖುದ್ದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಕೂಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿರುವಂಥದ್ದು. ಆರೋಪಿಯನ್ನು ಅವರೇ ವಿಚಾರಣೆ ಮಾಡಿ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಈ ಮುಖೇಶ್ವರನ್ ಅಂತ ಏನಿದ್ದಾರೆ, ಈತ ತಮಿಳುನಾಡು ಮೂಲದವನು. ಕಳೆದ ಕೆಲವು ವರ್ಷಗಳಿಂದ ಆಡುಗೋಡಿಯ ಚಂದ್ರಪ್ಪ ನಗರದಲ್ಲಿ ವಾಸವಾಗಿದ್ದ. ಅವತ್ತು ಕೂಡ ಅಂದರೆ ಶನಿವಾರ ರಾತ್ರಿ ಆತ ತನ್ನ ಮನೆಗೆ, ಅಂದರೆ ಫ್ಯಾಷನ್ ಏನು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಾನೆ. ಅವತ್ತು ತನ್ನ ಮನೆಗೆ ಹೋಗಬೇಕಾದ್ರೆ ಈ ಪಬ್ ಮುಂದೆ ಯುವತಿ ಡ್ರಾಪ್ ಕೇಳ್ತಾಳೆ. ಡ್ರಾಪ್ ಕೇಳಿದಂಥ ವೇಳೆಯಲ್ಲಿ ಆತ ಮನೆಗೆ ಹೋಗಬೇಕಾಗಿದ್ದರೂ ಕೂಡ ಆತ ಆ ಯುವತಿಗೆ ಡ್ರಾಪ್ ಕೊಡ್ತೀನಿ ಅಂತೇಳಿ ಆತ ಆಡುಗೋಡಿ ಕಡೆಗೆ ಬೈಕ್ ಹತ್ತಿಸ್ಕೊಂಡು ಹೋದ ನಂತರದಲ್ಲಿ ಆನ್ ದ ವೇ ಹೋಗ್ತಾ ಅಲ್ಲೊಂದು ನಿರ್ಜನ ಪ್ರದೇಶ ಸಿಗುತ್ತೆ, ಅಲ್ಲಿ ಈ ಕೃತ್ಯ ಎಸಗಿ ಎಸ್ಕೇಪ್ ಆಗಿದ್ದಂಥದ್ದು. ಪ್ರಕರಣದ ಗಂಭೀರತೆ ಇರುತ್ತಾ ಪೊಲೀಸರು ಕೂಡ ಈ ಆಡುಗೋಡಿಯ ಏನು ಕೋರಮಂಗಲದ ಪಬ್ ಮುಂಭಾಗ ಮತ್ತು ಘಟನೆ ನಡೆದ ಜಾಗದಲ್ಲಿ CCTVಯನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ ಆರೋಪಿ ಕೃತ್ಯವೆಸಗಿದ ನಂತರದಲ್ಲಿ ಆ ಬೈಕನ್ನು ತಳ್ಕೊಂಡು ಮತ್ತೆ ವಾಪಸ್ ಆಡುಗೋಡಿ ಕಡೆ ಬಂದಿದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಆ CCTV ಮಾಹಿತಿ ಆಧರಿಸಿ ಆಡುಗೋಡಿಯ ಆತನ ಮನೆಯಲ್ಲೇ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ವಿಚಾರಣೆ ಮಾಡಿದ ನಂತರದಲ್ಲಿ ಯಾವ ಉದ್ದೇಶಕ್ಕಾಗಿ ಈ ರೀತಿಯ ಕೃತ್ಯ ಎಸಗಿದ್ದ ಮತ್ತು ಈ ಆರೋಪಿ ಹಿನ್ನೆಲೆ ಏನು, ನಿಜಕ್ಕೂ ಅವತ್ತು ಆಗಿದ್ದೇನು, ಆ ಯುವತಿಗೆ ಮತ್ತು ಈತನಿಗೆ ಏನಾದರೂ ಪರಿಚಯ ಇತ್ತಾ, ಈ ಎಲ್ಲ ಪ್ರಶ್ನೆಗಳನ್ನು ಈಗ ಕೇಳ್ತಾ ಇರುವಂಥದ್ದು. ಜೊತೆಗೆ ಪೊಲೀಸರ ಆ್ಯಂಗಲ್ಲೂ ಕೂಡ ಯಾವ ರೀತಿ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಇಂಚು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಷ್ಟೇ ಪೊಲೀಸ್ ಕಮಿಷನರು ಸ್ಥಳಕ್ಕೆ ಹೋಗಿರೋದ್ರಿಂದ ಮತ್ತಷ್ಟು ಮಾಹಿತಿಗಳು ಹೊರಗಡೆ ಬರಬೇಕಾಗಿದೆ. ಕೃತ್ಯ ನಡೆಸಿದ ನಂತರದಲ್ಲೂ ಕೂಡ ಆತ ಎಲ್ಲೂ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ನೇರವಾಗಿ ತನ್ನ ಮನೆಗೆ ಹೋಗಿ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಇವತ್ತು ಆಡುಗೋಡಿಯ ಮನೆಯಲ್ಲಿ ಆತನನ್ನು ವಶಕ್ಕೆ ಪಡೆದು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ಉಮೇಶ್, ಇವನು ಕೊರಿಯೋಗ್ರಾಫರ್ ಅಂತ ಹೇಳ್ತಾ ಇದ್ರಿ, ತಮಿಳುನಾಡು ಮೂಲದವನು ಅಂತ ಹೇಳಿ. ಎಲ್ಲಿ ಕೆಲಸ ಮಾಡ್ತಾ ಇದ್ನಂತೆ ಇವನು? ಏನು ಪ್ರೈವೇಟ್ ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಿ ಇದ್ನ ಅಥವಾ ಫಿಲ್ಮಲ್ಲಿ ಏನಾದರೂ ಇದ್ನ? ಎಲ್ಲಾದರೂ ಒಂದು ಇರಬೇಕಲ್ಲ. ಅರುಣ್, ಈಗಷ್ಟೇ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಆದರೆ ತಮಿಳುನಾಡು ಮೂಲದ ವ್ಯಕ್ತಿ ಇಲ್ಲಿ ವಾಸವಾಗಿದ್ದ, ಕೊರಿಯೋಗ್ರಾಫರ್ ಆಗಿದ್ದ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿ ಇರುವಂಥದ್ದು. ಆತ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅಥವಾ ಬೇರೆ ಎಲ್ಲಾದರೂ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥದ್ದು. ಅವತ್ತೇನು ತನ್ನ ಮನೆಗೆ ಹೋಗಬೇಕಾದ್ರೆ ಈಗ ಏನು ಯಾವಾಗ ಯುವತಿ ಅವತ್ತು ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದಂಥ ವೇಳೆಯಲ್ಲಿ ಪೊಲೀಸರು ಯಾವಾಗ ಸ್ಥಳಕ್ಕೆ ಬರ್ತಾರೆ, ಬಂದಂಥ ವೇಳೆಯಲ್ಲಿ ಯುವತಿ ಕುಡಿದಿರೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಆಕೆ ಆ ಥರದಲ್ಲಿ ಬೇರೆ ದಾಂಧವೇ ಬರ್ತಿದ್ದ, ಆ ರಸ್ತೆಯಲ್ಲಿ ಬರ್ತಿದ್ದ ಮುಖೇಶ್ವರನ್ ಏನಿದ್ದ, ಈತನ ಬೈಕಿಗೆ ಲಿಫ್ಟ್ ಕೇಳಿರ್ತಾಳೆ. ಲಿಫ್ಟ್ ಕೇಳಿದಂಥ ವೇಳೆಯಲ್ಲಿ ಈತ ಡ್ರಾಪ್ ಕೊಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಆನ್ ದ ವೇ ಈ ರೀತಿಯಾಗಿ ಕೃತ್ಯ ಎಸಗಿ ಎಸ್ಕೇಪ್ ಆಗಿರುವಂಥದ್ದು ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮತ್ತು ಆ CCTV ಆಧರಿಸಿ ಮನೆಯಲ್ಲೇ ಆತ, ಅಂದರೆ ಏನು ಈ ಘಟನೆ ನಡೆದೇ ಇಲ್ಲ ಅನ್ನೋ ರೀತಿ ಅಥವಾ ಪೊಲೀಸರು ಬರ್ತಾರೆ ಅನ್ನೋ ಸಣ್ಣ ಮಾಹಿತಿಯೂ ಇಲ್ದಂಗೆ ಎಂದಿನಂತೆ ಮನೆಯಲ್ಲಿ ವಾಸವಾಗಿದ್ದ. ಪೊಲೀಸರು ಹೋಗಿ ಈಗ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ಬಂದ ನಂತರದಲ್ಲೇ ಈಗ ಆತನ ಹಿನ್ನೆಲೆ ಏನು, ಈ ಹಿಂದೆ ಏನಾದರೂ ಕೃತ್ಯ ಎಸಗಿದ್ದಾನ, ಆತನ ಆರೋಪಿ ಹಿನ್ನೆಲೆ, ಆರೋಪ ಏನು ಅಪರಾಧ ಹಿನ್ನೆಲೆ ಉಳ್ಳವನ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಈಗ ಪೊಲೀಸ್ ಕಮಿಷನರು, DCP ಎಲ್ಲರೂ ಕೂಡ ಆರೋಪಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲೇ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಅರುಣ್, ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.